ನಮಸ್ಕಾರ ಕರುನಾಡು, ಹೇಗಿದ್ದೀರಾ? ಯಾವುದೇ ಪಾತ್ರವನ್ನು ಕೊಟ್ಟರೂ ಸಹ ಅದಕ್ಕೆ ಸಂಪೂರ್ಣವಾಗಿ ಜೀವ ತುಂಬುವ ನಟ ಇವರು. ಹಾಸ್ಯ, ಪೋಷಕ ನಟ, ಖಳನಟ, ಇನ್ನೂ ಇತರ ಪಾತ್ರಗಳನ್ನು ಮಾಡಿ ಸೈ ಎನ್ನಿಸಿಕೊಂಡವರು. ಹೌದು ಕರುನಾಡು, ಇವತ್ತಿನ ವಿಡಿಯೋದಲ್ಲಿ ರಂಗಾಯಣ ರಘುರವರ ಜೀವನದ ಚಿತ್ರಣವನ್ನು ನೋಡೋಣ ಬನ್ನಿ. ರಂಗಾಯಣ ರಘುರವರು 1965 ಏಪ್ರಿಲ್ 17ರಂದು ತುಮಕೂರಿನ ಪಾವಗಡ ತಾಲೂಕಿನ ಕೊಟ್ಟೂರಿನಲ್ಲಿ ದೊಡ್ಡ ಅವಿಭಕ್ತ ಕುಟುಂಬವೊಂದರಲ್ಲಿ ಜನಿಸಿದ್ದರು. ಇವರ ತಂದೆ ಚಿಕ್ಕರಂಗಯ್ಯ, ತಾಯಿ ವೀರಮ್ಮ. ಇವರ ಪೂರ್ಣ ಹೆಸರು ಕೊಟ್ಟೂರು ಚಿಕ್ಕರಂಗಯ್ಯ ರಘುನಾಥ್ ಎಂದು, ಅಲಿಯಾಸ್ ಕೆಸಿ ರಘು. ರಂಗಾಯಣ ರಘುರವರು ತಮ್ಮ ತಂದೆ ತಾಯಿಗೆ 9ನೇ ಮಗ. ಆದರೆ ದುರದೃಷ್ಟವಶಾತ್ ಅವರ ತಾಯಿ 10ನೇ ಮಗುವಿನ ಬಾಣತಿಯಾಗಿರುವಾಗ ಅಸುನೀಗುತ್ತಾರೆ. ರಂಗಾಯಣ ರಘುರವರ ಕುಟುಂಬ ಅವಿಭಕ್ತ ಕುಟುಂಬವಾಗಿದ್ದ ಕಾರಣ ಅಲ್ಲಿ ಪ್ರೀತಿಯ ಕೈತುತ್ತು ತಿನ್ನಿಸುವುದಕ್ಕೆ ಹಾಗೂ ಲಾಲನೆ ಪಾಲನೆ ಮಾಡುವುದಕ್ಕೆ ಯಾವುದೇ ತರಹದ ಕುಂದುಕೊರತೆಗಳಿರಲಿಲ್ಲ. ಅವರ ಅಕ್ಕಂದಿರು ಚಿಕ್ಕಮ್ಮನ ಆಸರೆಯಲ್ಲಿ ರಘುರವರು ಬೆಳೆಯುತ್ತಾರೆ. ಇವರು ಕೊಟ್ಟೂರಿನ ಸರಕಾರಿ ಶಾಲೆಯಲ್ಲಿ ಪ್ರಾಥಮಿಕ ಹಾಗೂ ಮಿಡಲ್ ಶಾಲಾ ಶಿಕ್ಷಣವನ್ನು ಮುಗಿಸಿ ನಂತರದ ಓದಿಗಾಗಿ ಬೆಂಗಳೂರಿನ ನ್ಯಾಷನಲ್ ಹೈಸ್ಕೂಲ್ಗೆ ಸೇರಿಸಲಾಗುತ್ತದೆ. ರಂಗಾಯಣ ರಘುರವರಿಗೆ ಓದಿನಲ್ಲಿ ಅಷ್ಟೇನೂ ಆಸಕ್ತಿವಿರಲಿಲ್ಲ. ಇದರ ಹೊರತಾಗಿ ನಾಟಕಗಳಲ್ಲಿ ತಮ್ಮ ಅಭಿರುಚಿಯನ್ನು ಹೊಂದಿದ್ದರು. ಅವುಗಳಿಗೆ ಸಕ್ರಿಯವಾಗಿ ತೊಡಗಿಕೊಳ್ಳುತ್ತಿದ್ದರು. ಆದರೆ ರಘುರವರು SSLC ಪರೀಕ್ಷೆಯಲ್ಲಿ ಅನುತ್ತೀರ್ಣರಾಗುತ್ತಾರೆ. ಅಲ್ಲಿಂದ ಊರಿಗೆ ತೆರಳಿದ ರಘುರವರು ಕುರಿ ಸಾಕಾಣಿಕೆ, ಹಸು ಸಾಕಾಣಿಕೆ ಹಾಗೂ ಇನ್ನಿತರ ಕೃಷಿ ಚಟುವಟಿಕೆಗಳಲ್ಲಿ ಪಾಲ್ಗೊಂಡು ಮುಂದೆ ಕೃಷಿಯನ್ನು ಮಾಡುವ ನಿರ್ಧಾರ ಮಾಡಿರುತ್ತಾರೆ. ಆದರೆ ಮನೆಯವರ ಒತ್ತಾಯದ ಮೇರೆಗೆ ಮತ್ತೆ ಮರುಪರೀಕ್ಷೆಯನ್ನು ಕಟ್ಟಿ ಪಾಸ್ ಆಗುತ್ತಾರೆ. ನಂತರ ಅವರ ಅಣ್ಣ ಮತ್ತೆ ನ್ಯಾಷನಲ್ ಕಾಲೇಜಿನ PUCಗೆ ಸೇರಿಸುತ್ತಾರೆ. ಅಲ್ಲಿಯೂ ಸಹ ಹಲವು ನಾಟಕಗಳನ್ನು ರಚಿಸಿ ಪಾತ್ರಗಳ ವಿಂಗಡಣೆ ಮಾಡಿ ಪ್ರದರ್ಶಿಸುತ್ತಿದ್ದರು. ಆಗ ಅವರಿಗೆ ಸಾಕಷ್ಟು ಸಣ್ಣ ಸಣ್ಣ ಪ್ರಶಸ್ತಿಗಳನ್ನು ಪಡೆಯುತ್ತಿದ್ದರು. 1987ರಲ್ಲಿ ಅವರ ಪದವಿಯು ಮುಗಿಯಿತು. ಈ ಕಾಲೇಜು ಶಿಕ್ಷಣದಲ್ಲಿ ರಂಗಾಯಣ ರಘುರವರು ಸಾಕಷ್ಟು ಸ್ನೇಹಿತರನ್ನು ಹೊಂದಿದ್ದರು. ಅದರಲ್ಲಿ ರಾಜಶೇಖರ್ ಕಂಬಾರರು ಒಬ್ಬರು. ಇವರು ರಘುರವರ ಜೂನಿಯರ್ ಆಗಿದ್ದರು. ರಾಜಶೇಖರ್ ಕಂಬಾರರ ತಂದೆ ಜ್ಞಾನಪೀಠ ಪುರಸ್ಕೃತರಾದ ಶ್ರೀ ಚಂದ್ರಶೇಖರ್ ಕಂಬಾರರು. ರಾಜಶೇಖರ್ ಕಂಬಾರರು ಸಂಚಾರಿ ಟೋಪಿನ ಕಲಾವಿದರು. ರಂಗಾಯಣ ರಘುರವರ ಕಲೆಯನ್ನು ಹತ್ತಿರದಿಂದ ನೋಡಿದ್ದರು. ರಾಜಶೇಖರ್ ಕಂಬಾರರು ತಮ್ಮ ತಂದೆಯ ಮೂಲಕ ರಂಗಾಯಣ ರಘುರವರನ್ನು ಮೈಸೂರಿನ ರಂಗಾಯಣಕ್ಕೆ ಸೇರಿಸಿದ್ದರು. ಆದರೆ ದುರದೃಷ್ಟವಶಾತ್ ರಘುರವರು ರಂಗಾಯಣಕ್ಕೆ ಸೇರುವ ಮೊದಲೇ ಅವರ ತಂದೆಯು ಅಸುನೀಗುತ್ತಾರೆ. ಅವರ ಎಲ್ಲ ಕಾರ್ಯಗಳನ್ನು ಮುಗಿಸಿದ ನಂತರ ರಘುರವರು ರಂಗಾಯಣವನ್ನು ಸೇರುತ್ತಾರೆ. ರಘುರವರು ಅಲ್ಲಿ ಯಾವುದೇ ತರಹದ ಓದುವುದು ಬರೆಯುವುದು ಇಲ್ಲವೆಂದು ತಿಳಿದು ರಂಗಾಯಣವನ್ನು ಸೇರಿಕೊಂಡಿರುತ್ತಾರೆ. ಆದರೆ ರಂಗಾಯಣದಲ್ಲಿ ಕೇವಲ ನಾಟಕಗಳಲ್ಲಿ ನಟಿಸುವುದಷ್ಟೇ ಅಲ್ಲದೆ ಬರೆಯುವುದು, ಓದುವುದು, ಕರಾಟೆ, ಯೋಗಾಸನ ಇನ್ನೂ ಇತ್ಯಾದಿ ಚಟುವಟಿಕೆಗಳನ್ನು ಹೇಳಿಕೊಡುತ್ತಾರೆ. 1988ರ ಇಸವಿಯಲ್ಲಿ ಇವರು ಸೇರಿಕೊಂಡಿರುತ್ತಾರೆ. ಅಲ್ಲಿ ಇವರ ಗುರುಗಳು BV ಕಾರಂತ್ರವರು ಆಗಿದ್ದರು. ರಘುರವರ ಜೊತೆ ಮಂಡ್ಯ ರಮೇಶ್, ಅರುಣ್ ಸಾಗರ್ ಇನ್ನೂ ಅನೇಕ ಕಲಾವಿದರು ಇದ್ದರು. ರಘುರವರು 1988ರಿಂದ 1999ರವರೆಗೆ ರಂಗಾಯಣದಲ್ಲಿ ರಂಗಭೂಮಿ ಕಲಾವಿದರಾಗಿ ಅವರು 11 ವರ್ಷಗಳಿಂದ ರಂಗಭೂಮಿಯಲ್ಲಿ ತೊಡಗಿಕೊಂಡಿರುತ್ತಾರೆ. ಸಾಮಾನ್ಯ KC ರಘುರವರನ್ನು ರಂಗಾಯಣವು ರಂಗಾಯಣ ರಘು ಎಂದು ರೂಪಿಸಿತ್ತು. ಇವರು ಮೊದಲು ನಟಿಸಿದ್ದ ಸಿನಿಮಾ 1995ರಲ್ಲಿ ಹಂಸಲೇಖರವರು ನಿರ್ದೇಶಿಸಿದ ಸುಗ್ಗಿ ಎಂಬ ಚಿತ್ರದಲ್ಲಿ. ಆದರೆ ಈ ಚಿತ್ರವು ಕಾರಣಾಂತರದಿಂದ ತೆರೆ ಕಾಣಲಿಲ್ಲ. ನಂತರ 1997ರಲ್ಲಿ ಭೂಮಿಗೀತದಲ್ಲಿ ನಟಿಸಿದ್ದರು. ಆದರೆ ಇದು ಕೂಡ ಅಷ್ಟೇನೂ ಸದ್ದು ಮಾಡಲಿಲ್ಲ. ಇವೆಲ್ಲ ಕಾರಣಕ್ಕೆ ರಘುರವರ ಮನಸ್ಸಿನಲ್ಲಿ ಒಂದು ಹಠ ಉಂಟಾಯಿತು. ನಂತರ ರಘುರವರು ಭೂಮಿ ತಾಯಿಯ ಚೊಚ್ಚಲ ಮಗ ಎಂಬ ಚಿತ್ರದಲ್ಲಿ ನಾಯಕನ ತಂದೆಯ ಸ್ನೇಹಿತರಲ್ಲಿ ಒಬ್ಬರಾಗಿ ಒಂದು ಸಣ್ಣ ಪಾತ್ರವೊಂದರಲ್ಲಿ ಕಾಣಿಸಿಕೊಂಡರು. ನಂತರ 2002ರಲ್ಲಿ ತೆರೆಕಂಡ ಸುದೀಪ್ ನಟನೆಯ ದಮ್ ಚಿತ್ರವು ಇವರಿಗೆ ಹೆಸರು ತಂದುಕೊಟ್ಟಿತ್ತು. ಅದರಲ್ಲಿ ಮುಖ್ಯ ವಿಲನ್ ಆಗಿ ನಟಿಸಿದ್ದರು. ಇದು ಅವರಿಗೆ ಹೆಚ್ಚು ಹೆಸರನ್ನು ತಂದುಕೊಟ್ಟಿತ್ತು.
ಅದಾದ ಬಳಿಕ 2003ರಲ್ಲಿ ಶ್ರೀರಾಮ್, ಮಣಿ, ಹೃದಯವಂತ ಹಾಗೂ 2004ರಲ್ಲಿ ರಂಗ SSLCಯಲ್ಲಿ ಇವರ ನಟನೆ ವಿಶಿಷ್ಟವಾಗಿತ್ತು. ಇವರು 2005ರಿಂದ 2015ರವರೆಗೆ ಬಹು ಬೇಡಿಕೆಯ ನಟರಲ್ಲೊಬ್ಬರಾಗಿದ್ದರು. ಇಲ್ಲಿಯವರೆಗೆ ಸುಮಾರು 250ಕ್ಕೂ ಅಧಿಕ ಚಿತ್ರಗಳಲ್ಲಿ ನಟಿಸಿದ್ದಾರೆ. 2008ರಿಂದ ಇವರು ಹಾಸ್ಯ ಪಾತ್ರಗಳನ್ನು ಹೆಚ್ಚಾಗಿ ಆರಿಸಿ ಅವುಗಳನ್ನೇ ಮಾಡುತ್ತಿದ್ದರು. ಈಗಲೂ ಸಹ ಇವರ ನಟನೆಯ ಉತ್ಸಾಹ ಕಳೆದುಕೊಂಡಿಲ್ಲ. ಇವರಿಗೆ 2 ಬಾರಿ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಹಾಗೂ ಸೈನೆಟ್ ಚಿತ್ರಕ್ಕೆ ಪ್ರತಿಷ್ಠಿತ ಫಿಲ್ಮ್ ಫೇರ್ ಪ್ರಶಸ್ತಿ ಹಾಗೂ ಖಾಸಗಿ ವಾಹಿನಿಯ ಅನೇಕ ಪ್ರಶಸ್ತಿಗಳು ಇವರ ಮುಡಿಗೇರಿಸಿಕೊಂಡಿದ್ದಾರೆ. ಇದಿಷ್ಟು ರಂಗಾಯಣ ರಘುರವರ ಜೀವನ ಚಿತ್ರಣವಾಗಿತ್ತು. ನಾವು ಹಾಕುವಂತಹ ಎಲ್ಲ ವಿಡಿಯೋಗಳು ನಿಮಗೆ ಬೇಗನೆ ತಲುಪಬೇಕೆಂದರೆ ನೀವು ಈಗಲೇ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಎಂದು ಸೆಲೆಕ್ಟ್ ಮಾಡಿಕೊಳ್ಳಿ. ಹಾಗೆಯೇ ಇಷ್ಟವಾದಲ್ಲಿ ಲೈಕ್, ಶೇರ್ ಕೂಡ ಮಾಡಿ. ನಮ್ಮ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಬಹುಮುಖ್ಯ. ಧನ್ಯವಾದಗಳು. ಕರುನಾಡು ತಪ್ಪಿದ್ದಲ್ಲಿ ಕ್ಷಮೆ ಇರಲಿ. ಮುಂದಿನ ವಿಡಿಯೋಗಾಗಿ ನಿರೀಕ್ಷಿಸಿ. ಅಣ್ಣ ವೆಂಕಟೇಶ್ವರ ಅವ್ರ ಮನೆ ಎಲ್ಲೈತಣ್ಣ? ವೆಂಕಟೇಶ್ವರ ಅವ್ರ ಮನೆ ಅಣ್ಣ ಇಲ್ಲೆಲ್ಲ ಬರಲ್ಲ, ಆ ತಿರುಪ್ತಿಯಲ್ಲಿ ಬರುತ್ತೆ. ಅಣ್ಣ ನಿಮ್ಮ ಹೆಸರು ಅಣ್ಣ? ನನ್ನ ಹೆಸರು ಮಂಜುನಾಥ. ಹಂಗಾರೆ ನೀವು ಧರ್ಮಸ್ಥಳದಾಗ ಇರ್ಬೇಕು. ಇಲ್ಲ ಕಣ ಇದ್ದೀರಾ? ಯಾಕಣ ಇದ್ದೀರಾ?